ರಮ್ಯಾ ಇತ್ತೀಚೆಗೆ ಭಾರಿ ಟ್ರೆಂಡಾಗಿ ಹೋಗ್ತಾ ಇದ್ದಾರೆ. ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕಾಂಬಿನೇಷನಲ್ಲಿ ಸುದ್ದಿ ಬರ್ತಾ ಇದೆ. ಇವತ್ತಿನ ಸುದ್ದಿ ಸ್ವಲ್ಪ ನೆಗೆಟಿವ್ ಇದೆ. ಏನು ಅಂತಂದರೆ ಅವರ ಒಡೆತನದಲ್ಲಿರುವಂತಹ ಒಂದು ಚೌಧರಿ ಗಾರ್ಮೆಂಟ್ಸ್, ಇದು ಚಿಕ್ಕಬಳ್ಳಾಪುರದ ಟೋಲ್ ಗೇಟ್ ಬಳಿ ಇದೆ. ಈ ಚೌಧರಿ ಗಾರ್ಮೆಂಟ್ಸಲ್ಲಿ ಏಕಾಏಕಿ 150 ಜನ ಎಂಪ್ಲಾಯೀಸ್ಗಳನ್ನು ಟರ್ಮಿನೇಟ್ ಮಾಡಿದರೆ. ಕಾರಣ ಹೇಳಿದೆ, ಇದು ಇಲ್ಲಿರುವಂತಹ ನಿರ್ವಾಹಕರು ಹೇಳ್ತಾರೆ ಇಲ್ಲ ನಮಗೆ ಬೇಕಿಲ್ಲ ಅಂತ. ಆದರೆ ಅಲ್ಲಿರುವಂತಹ ಹೋರಾಟಗಾರರು ಮುನಿಯಪ್ಪ ಏನು ಹೇಳ್ತಾರೆ ಅಂತಂದರೆ, ಸರ್ ಇದೊಂದೇ ವಿಚಾರ ಅಲ್ಲ, ಇಲ್ಲಿರುವಂತಹ ಗಾರ್ಮೆಂಟ್ಸ್ಗೆ ಯಾವುದೇ ಕಾನೂನು ಅನ್ವಯ ಆಗ್ತಾ ಇಲ್ಲ. ಇಲ್ಲಿ ಯಾವ ಒಂದು ಫೆಸಿಲಿಟಿ ಕಾರ್ಮಿಕರಿಗೆ ಕೊಡಬೇಕಾಗಿತ್ತು ಆ ಯಾವ ಫೆಸಿಲಿಟಿನೂ ಇಲ್ಲ, ESI ಇಲ್ಲ, PF ಇಲ್ಲ, ಹಾಗೂ ಹೆಲ್ತ್ ಓರಿಯೆಂಟೆಡ್ ಏನೂ ಇಲ್ಲ, ಹಾಗೂ ಇವರಿಗೆ ಗ್ರಾಜ್ಯುಟಿ ಪೆನ್ಷನ್ಸ್ ಈ ಥರ ಸ್ಕೀಮ್ಸ್ಗಳನ್ನು ಏನು ಕೊಟ್ಟಿಲ್ಲ ಅಂತ. ನಾವಿಲ್ಲಿ ಯಾವ ಹಣ ಕೊಟ್ಟಿಲ್ಲ, ಯಾವ ಯೋಜನೆ ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ. ಅಲ್ಲಿ ಏಕಾಏಕಿ 150 ಜನಗಳನ್ನು ತೆಗೆದು ಹಾಕುವ ಮುನ್ನ ಅಟ್ಲೀಸ್ಟ್ ಒಂದು ಆಲೋಚನೆ ಮಾಡಬೇಕಾಗಿತ್ತು, ಏನಾಗುತ್ತೆ ಅವರ ಜೀವನ ಅಂತ. ಇದು ಯಾಕೆ ಇವತ್ತು ಸುದ್ದಿಯಲ್ಲಿದೆ ಅಂತಂದರೆ, ಇತ್ತೀಚೆಗೆ ರಮ್ಯಾ ಅವರು ಹೇಳ್ತಾ ಇದ್ರು, ಒಂದು ಮೆಸೇಜಿಂದ ಹೆಣ್ಣು ಮಕ್ಕಳನ್ನು ನ್ಯಾಯ ನಾವು ಪಡಿಬೇಕು, ಅದಕ್ಕೂ ನಾವು ಒಂದು ಮೆಸೇಜ್ ಮಾಡಿದ್ರು ನಾವು ಬಿಡಬಾರ್ದು, ನ್ಯಾಯ ಕೇಳಬೇಕು ಅಂತ ಇದ್ರು.